ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ ಮೇಡಮ್. ನಾವು ಕೊನೆ ಹಂತದಲ್ಲಿದ್ದೀವಿ. ತಾವು ಏನು ಆಗಬೇಕು ಅಂತೀವಿ? ತಮ್ಮ ಫೈನಲ್ ವರ್ಡ್ ಏನು? ತಾವು ಹೇಳಿದ ಎಲ್ಲ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಎತ್ತಿದ್ರಿ. ಈಗ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರೇ ಉತ್ತರ ಹೇಳಬೇಕಾದಂಥ ಪ್ರಶ್ನೆಗಳನ್ನ ಎತ್ತಿದ್ರಿ ತಾವು. ನಾನು ಬಹಳ ಪ್ರಮುಖವಾಗಿ ನಿನ್ನೆ ಪತ್ರ ಬರೆದಿರುವಂಥದ್ದು ಒಂದು, ಈ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಮಹಿಳೆಯರು ಕೇಸ್ ಕೊಡಲಿಕ್ಕೆ ಬೇಕಾದಂಥ ಪೂರಕವಾದ ವಾತಾವರಣ ಅಂದರೆ ಏನು ಅಂತಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಒಂದು ಪ್ರತ್ಯೇಕ ವಿಭಾಗ ಆಗಬೇಕು, ಅಲ್ಲಿ ಒಬ್ಬರು ಮಹಿಳಾ ಪೊಲೀಸ್ ಅಧಿಕಾರಿ ಇರಬೇಕು. ಒಬ್ಬ ಅಧಿಕಾರಿಗೆ ಈ ಕೇಸ್ಗಳನ್ನು ತಗೊಳ್ಳುವಂಥ ಮತ್ತು ಅದನ್ನು ಇನ್ವೆಸ್ಟಿಗೇಷನ್ ಮಾಡುವಂಥ ಜವಾಬ್ದಾರಿ ಕೊಡಬೇಕು. ಅವನು ಅದನ್ನು ವಿದಿನ್ 1 ಮಂತ್ ಮಾಡೋಕ್ಕಾಗಿಲ್ಲ ಅಂತಂದರೆ ಅವನ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥ ಯಾವುದಾದ್ರು ಕಾನೂನನ್ನು ರೂಪಿಸಬೇಕು. ಈ ಎಲ್ಲ ತಾವು ಸಲಹೆಗಳನ್ನು ಕೊಟ್ಟಿದ್ದೀರಲ್ಲ, ಇದ್ರ ಬಗ್ಗೆ ಗೃಹ ಸಚಿವರ ಜೊತೆ ಮಾತಾಡ್ತೀರಿ ಏನಾದರೂ? ಖಂಡಿತ ಮಾತಾಡ್ತೀನಿ, ಖಂಡಿತವಾಗಿ. ಇವತ್ತು ನಾನು ಹೇಳಿದ್ದೀನಿ, ನಾಳೆ ಸಿಗ್ತೀನಿ, ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಬೇರೆ ಪ್ರಶ್ನೆ. ಅದು ರಾಜಕೀಯವಾಗಿ ನಾವೇನಾದರೂ ಮಾಡ್ಕೊತೀವಿ. ಆದರೆ ಮುಖ್ಯವಾಗಿ ಇದನ್ನು ಕಾನೂನಲ್ಲಿ ಈ ರೀತಿ ಮಾಡಬೇಕು. ಎರಡನೇದು ಮುಖ್ಯವಾಗಿ ನನ್ನ ಸಲಹೆ ಇರುವಂಥದ್ದು, ಇವತ್ತು ಪ್ರತಿಯೊಬ್ಬರು ಮೊನ್ನೆಯಿಂದ ಹೋರಾಟ ನಡೆಯುವಂಥದ್ದು ಇಡೀ ದೇಶದಲ್ಲಿ ಒಂದು ಕೂಗಾಗಿದೆ. ದಯಮಾಡಿ ಅವರಿಗೆ ಹ್ಯಾಂಗಿಂಗ್ ಮಾಡಿ, ಶಿಕ್ಷೆಗೆ ಒಳಪಟ್ಟವರಿಗೆ ಹ್ಯಾಂಗಿಂಗ್ ಮಾಡಿ ಅಂತ. ಖಂಡಿತ ಇಲ್ಲ. ಹ್ಯಾಂಗಿಂಗ್ ಮಾಡಿರಿ ಒಂದು ಈ ದೇಶದಲ್ಲಿ ಹ್ಯಾಂಗಿಂಗ್ ಆಗಲ್ಲ. ಎರಡನೇದು, ಹ್ಯಾಂಗಿಂಗ್ ಆದರೂ ಒಂದೇ ಸರಿ ಸತ್ತೋಗ್ತಾನೆ. ಆದರೆ ಮಹಿಳೆ, ಒಬ್ಬ ಅತ್ಯಾಚಾರಕ್ಕೆ ಒಳಗಾದಂಥ ಮಹಿಳೆ ಪ್ರತಿನಿತ್ಯ ಸಾಯ್ತಾಳೆ. ಅವಳು ಒಂದು ಸರಿ ಅತ್ಯಾಚಾರ ಆಯಿತು ಅಂದರೆ ನಮ್ಮ ಸಮಾಜ ಒಳಗೆ ಗೌರವ ಕೊಡಲ್ಲ, ಯಾರೂ ಅವಳನ್ನು ಮದುವೆ ಆಗಲ್ಲ, ಯಾರೂ ಅವಳಲ್ಲಿ ರೆಸ್ಪೆಕ್ಟ್ ಕೊಡಲ್ಲ. ಗಂಡ ಮದುವೆ ಆಗಿದ್ದೇ ಹೆಂಗಸ ಅಂದರೆ ಗಂಡನೇ ಅವಳನ್ನು ದೂರ ಇಡ್ತಾರೆ. ಇಂಥ ಸಮಾಜದಲ್ಲಿ ಅವಳು ಎವ್ರಿಡೇ ಸಾಯ್ತಾಳೆ. ಅದಕ್ಕಾಗಿ ಈ ಭಯ ಅದು ಪುರುಷನಿಗೆ ಬರಬೇಕು ಅಂದರೆ ಅವಳಿಗೆ ಇದು ಶಾಶ್ವತವಾದ ಸರ್ಜಿಕಲ್ ಕ್ಯಾಸ್ಟ್ರೇಷನ್, ಶಾಶ್ವತವಾದ ಪುರುಷತ್ವರಣ ಆಗಲೇಬೇಕು. ಇದು ಯಾವುದೇ ಗಲ್ಲು ಶಿಕ್ಷೆ ಬೇಡ, ಯಾವುದು ಬೇಡ. ಅವನಿಗೆ ನಿರಂತರವಾಗಿ ಅವನಿಗೆ ಅವಮಾನ ಆಗಬೇಕು. ಎವ್ರಿಡೇ ಅವನ ಫ್ರೆಂಡ್ಸ್ ಅವನಿಗೆ ತಮಾಷೆ ಮಾಡಬೇಕು, ಎವ್ರಿಡೇ ಅವನು ಸಾಯಬೇಕು ಅಂತ ಕಾನೂನು ಈ ದೇಶದಲ್ಲಿ ಇಬ್ಬರಿಗೆ ಜಾರಿಯಾಗಲಿ. ಮೊನ್ನೆ ಡೆಲ್ಲಿಯಲ್ಲಿ ಆದವರಿಗೆ ಮತ್ತು ಬೇರೆ ಎಲ್ಲರೂ ಎರಡು ಕಡೆ ಆಗಲಿ. ಖಂಡಿತ ಈ ದೇಶದಲ್ಲಿ ಯುವಕರು ಜಾಗೃತ ಆಗ್ತಾರೆ. ಮೂರನೇದು ನನ್ನ ಅತ್ಯಂತ ಪ್ರಮುಖವಾದ್ದು, ಇವತ್ತು ನೀವು ಗಂಡನಿಗೆ ಡೈವೋರ್ಸ್ ಕೊಟ್ಟರೆ ಹೆಂಡತಿಗೆ ಆಸ್ತಿಯಲ್ಲಿ ಪಾಲು ಸಿಗುತ್ತೆ. ಇದು ಅದಕ್ಕಿಂತ ಕೆಟ್ಟದು. ಡೈವೋರ್ಸ್ ಅವರು ಇಷ್ಟಪಟ್ಟು ತೊಗೊಂಡಿರ್ತಾರೆ, ಆದರೆ ಇಂಥ ಸಂದರ್ಭದಲ್ಲಿ ಇವಳು ಅತ್ಯಾಚಾರಕ್ಕೊಳಗಾಗಿರ್ತಾಳೆ. ಅದಕ್ಕಾಗಿ ಯಾವ ಪುರುಷ ಅದನ್ನು ಮಾಡಿರ್ತಾನೋ ಅಥವಾ ಪುರುಷನ ಅಪ್ಪನ ಪಿತ್ರಾಜಿ ಆಸ್ತಿ ಇದೆಯೋ ಅದರಲ್ಲಿ ಚಿರಾಸ್ತಿ ಮತ್ತು ಚರಾಸ್ತಿ ಅದರಲ್ಲಿ ಪಾಲು ಸಿಗಬೇಕು. ಆವಾಗ ಮಾತ್ರ ಈ ಸಮಾಜ ಜಾಗೃತ ಆಗುತ್ತೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕೆ ಇಷ್ಟಪಡ್ತೀನಿ. ರಾಜಕಾರಣಿಗಳಲ್ಲೂ ಒಳ್ಳೆಯವರಿದ್ದಾರೆ, ಪೊಲೀಸ್ನಲ್ಲೂ ಒಳ್ಳೆಯವರಿದ್ದಾರೆ. ರಾಜಕಾರಣಿಗಳ ಶ್ರೀರಕ್ಷೆ ಅಭಯ ಇಲ್ದಲೇ ಇರುವ ಒಳ್ಳೆಯ ಅಧಿಕಾರಿಗಳಿಗೆ ಒಳ್ಳೆಯ ಸ್ಥಾನಮಾನಗಳನ್ನು ಕೊಡಬೇಕು ಸಮಾಜ ಸೇವೆಗೆ ಬರುವಂಥವರಿಗೆ. ಅದೇ ರೀತಿ ಹಿಂದೆ ರಷ್ಯಾ ಕ್ರಾಂತಿ ಆದಾಗ ಕೆಂಪು ಸೈನಿಕರು ಬಂದು ವೇಶ್ಯ ಹೆಣ್ಣು ಮಕ್ಕಳನ್ನು ಮದುವೆಯಾಗಿ ಒಂದು ಅವರ ದೇಶ ಪ್ರೇಮವನ್ನು ತೋರಿಸ್ತಾರೆ. ಮಹಿಳೆಯರ ಬಗ್ಗೆ, ಮಹಿಳೆಯರ ಶರೀರ ಮಲಿನ ಆದ ಮಾತ್ರಕ್ಕೆ ನಿಮ್ಮ ಮನಸ್ಸುಗಳನ್ನೆಲ್ಲ ಮಲಿನ ಮಾಡ್ಕೋಬೇಕಾಗಿಲ್ಲ. ಒಂದು ಮುಗ್ಧ ಹೆಣ್ಣು ಮಕ್ಕಳಿಗೆ ಗೌರವದಿಂದ ಕಾಣುವಂಥ ಸಮಾಜವನ್ನು ಕಟ್ಟುವ ಕೆಲಸದಲ್ಲಿ ಸಮಾಜದ ಪ್ರತಿಯೊಬ್ಬರು ಭಾಗಿಯಾಗಬೇಕು ಅಂತಕ್ಕಂಥದ್ದು. ಮತ್ತೆ ರಾಜಕಾರಣದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನವಾದ ಅವಕಾಶಗಳನ್ನ ಒಳ್ಳೆಯ ಹೆಣ್ಣು ಮಕ್ಕಳಿಗೆ ಕೊಡಬೇಕು. ಅಧಿಕಾರ ಕೂಡ ಬಹಳ ಮುಖ್ಯ. ಅಧಿಕಾರ ಇಲ್ಲದೆ ಇದ್ರೆ ಏನ್ ಮಾಡೋಕ್ಕಾಗಲ್ಲ, ಬರೀ ನಾವು ಇಲ್ಲಿ ಮಾತಾಡಬಹುದಷ್ಟೇ. ಇವಾಗ ಏನಾಗುತ್ತೆ ಅಂದರೆ ಕಾನೂನಿನಲ್ಲಿ ಅತ್ಯಂತ ಕಠಿಣವಾದ ಕ್ರಮ ಬರಲಿಲ್ಲ ಅಂತಂದರೆ ಈ ಯಾವುದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ಲ. ಮೇಡಮ್ ಹೇಳಿದ ಹಾಗೆ ಕಾನೂನಿನ ಭಯ ಇರಲೇಬೇಕಾಗುತ್ತೆ. ಮತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಮಹಿಳೆಯರು ಹೋದಾಗ ಅಂದರೆ ಒಂದು ಕಂಪ್ಲೇಂಟ್ ಕೊಡಿಸಿ 498A ಯಾವ ಸ್ಟೇಷನಲ್ಲಿ ಬೇಕಾದರೂ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು. ನಾನು ಒಬ್ಬರನ್ನ ಕಳಿಸಿದರೆ ಆ ಇನ್ಸ್ಪೆಕ್ಟ್ರ್ ಗಲಾಟೆನೇ ಮಾಡ್ತಾರೆ, ಇಲ್ಲ ರೀ ಇಲ್ಲಿ ಮಾಡಲ್ಲ ಅಂತ. ಇಲ್ಲಿ ಮಾಡ್ಕೊಳ್ಳಿ, ನಾನು ಕಮಿಷನರ್ ಹತ್ರ ಹೇಳ್ತೀನಿ, ಬೇಕಾದ್ರೆ ಇಲ್ಲೇ ಮಾಡ್ಕೊಳ್ಳಿ. ಅವಳಿಗೆ ಲೈಫ್ ಥ್ರೆಟ್ ಇದೆ ಬೇರೆ ಸ್ಟೇಷನ್ಗೆ ಹೋಗೋದಕ್ಕೆ. ಇಲ್ಲಿ ಮಾಡಲ್ಲ ಅಂತ ಹಠಾನೆ ಮಾಡಿ ನಾನು ಪೊಲೀಸ್ನ ಪ್ರೊಟೆಕ್ಷನ್ ಕಳಿಸ್ತೀನಿ, ಅಲ್ಲೇ ಹೋಗಿ ಮಾಡೋಕ್ಕೆ ಹೇಳಿ ಪಿಣ್ಯದಾಸರಲ್ಲಿಗೆ, ಯಶವಂತಪುರಲ್ಲಿ ಮಾಡಲ್ಲ ಅಂತ ಹೇಳ್ತಾರೆ. ಈ ಥರ ಮಾತಾಡ್ತಾ ಇದ್ದಾಗ ಏನಾಗುತ್ತೆ, ಇವರಿಗೆ ಮಹಿಳೆಯರ ಬಗ್ಗೆ ಇರೋ ಅಭಿಮಾನ ಎಲ್ಲಿಂದ ಬಂತು? ಆಸ್ತಿಯನ್ನು ಎಲ್ಲಿ ಬೇಕಾದ್ರೂ ರಿಜಿಸ್ಟರ್ ಮಾಡಬಹುದು. ಮಹಿಳೆಯ ಮೇಲೆ ನಡೆದ ದೌರ್ಜನ್ಯಕ್ಕೆ ಪರ್ಟಿಕ್ಯುಲರ್ ಸ್ಟೇಷನ್ಗೆ ಹೋಗಬೇಕು. ನೋಡಿ, ಈಗ ನನಗೆ ತಮ್ಮ ಮುಖಾಂತರ ಹೋಮ್ ಮಿನಿಸ್ಟ್ರಿಗೆ ಒಂದು ನಾನು ಸಲಹೆ ಕೊಡ್ತಾ ಇದ್ದೀನಿ. ನಾಳೆ ನೀವು ನನ್ನ ಧ್ವನಿ ಕೇಳಿಸ್ತಾ ಇದ್ದರೆ ನಾಳೆ ಬೆಳಗ್ಗೆ ಎಲ್ಲ ಉನ್ನತ ಪೊಲೀಸ್ ಅಧಿಕಾರಿಗಳ ಸಭೆ ಹಾಗೂ ಪೊಲೀಸ್ ಅಧಿಕಾರಿಗಳು ರಿಟೈರ್ಡ್ ಆಗಿರಲಿಲ್ಲ ಅವ್ರಿಗೂ ಕರೆಸಿ ಅವರು ಸಲಹೆ ಸೂಚನೆ ತೊಗೋಬೇಕು. ಮತ್ತು ರಿಟೈರ್ಡ್ ಜಡ್ಜಸ್ಸು ಪ್ಲಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸು ಮತ್ತು ಕೆಲವು ಎಕ್ಸ್ಪರ್ಟ್ಸು ಕರೆಸ್ಬಿಟ್ಟು ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಇದಕ್ಕೆ ಏನು ಅವ್ರು ಸಲಹೆ ಸೂಚನೆ ಕೊಡ್ತಾರೆ ಅದಕ್ಕೊಂದು ಆ್ಯಕ್ಷನ್ ಪ್ಲಾನ್ ಮಾಡಬೇಕು. ಮತ್ತು ಕೂಡಲೇ ಅಧಿವೇಶನ ಕರೆಸಬೇಕು. ಅಧಿವೇಶನ ಕರೆಸಲಿಲ್ಲ ಅಂತ ಹೇಳಿದ್ರೆ ನೀವು ಕಾನೂನು ಮಾಡೋಕ್ಕಾಗಲ್ಲ, ಕಾನೂನು ತಿದ್ದುಪಡಿ ಮಾಡೋಕ್ಕಾಗಲ್ಲ. ಮತ್ತು ನೀವು ಏನು ಸೆಂಟ್ರಲ್ ಗೌರ್ಮೆಂಟ್ನವರು ಕೇಳಿದರೆ ನಿಮ್ಮ ಸಲಹೆ ಸೂಚನೆಗಳು ಕೊಡಿ ಅಂತ ಹೇಳ್ಬಿಟ್ಟು ಅದು ಮರಣದಂಡದ ಬಗ್ಗೆ ಆಗಲಿ, ಎನ್ಹಾನ್ಸ್ಮೆಂಟ್ ಆಫ್ ಪನಿಷ್ಮೆಂಟ್ ಬಗ್ಗೆ ಆಗಲಿ ಕೊಡೋಕ್ಕಾಗೋದಿಲ್ಲ. ಈ ಕೆಲಸ ಕೂಡಲೇ ಮಾಡಬೇಕು. ಮತ್ತು ನನ್ನ ಒಂದು ವಿಶೇಷವಾದ ತಮ್ಮಲ್ಲಿ ಮನವಿ ಏನಂತ ಹೇಳಿದ್ರೆ, ವುಮೆನ್ಸ್ ರೈಟ್ ಎನ್ಫೋರ್ಸ್ಮೆಂಟ್ ಸೆಲ್ ಅಂತ ನಾನು ಏನು ಹೇಳಿದೆ ಅದು ಕೂಡಲೇ ಅದು ಜಾರಿಗೆ ತರಬೇಕದು.
ವುಮೆನ್ಸ್ ರಕ್ಷಣೆ ಆಗ್ಬೇಕಲ್ಲ. ರೈಟ್ ಮೇಡಮ್ ಥ್ಯಾಂಕ್ ಯು ಮೇಡಮ್. ಸಾಕ್ಷಿಗಳೇ ಹೇಳದೆ ಹೋಗ್ಬಿಡ್ತಾರೆ. ಅಲ್ಲ, ನೀವು ಅಧಿವೇಶನ ಕರೆಯಕ್ಕಾಗಿಲ್ಲ ಅಂದ್ರೆ ಎಲ್ಲದಕ್ಕೂ ಬೇರೆದಕ್ಕೆಲ್ಲ ಸುಗ್ರೀವಾಜ್ಞೆ ಮಾಡ್ತೀರಲ್ಲ, ಮಾಡ್ರಿ ಸುಗ್ರೀವಾಜ್ಞೆ. ಅಧಿವೇಶನ ಕರೆಯಕ್ಕಾಗಲ್ಲ, ತಡ ಆಗುತ್ತೆ ಅಂತಂದ್ರೆ ಸುಗ್ರೀವಾಜ್ಞೆ ಮಾಡ್ರಿ. ರೈಟ್ ಮೇಡಮ್ ಥ್ಯಾಂಕ್ ಯು ಶೋಭಾ ಮೇಡಮ್, ತೇಜಸ್ವಿನಿ ಮತ್ತು ಸುಗ್ರೀವಾ ಅಜೀಜ್ ಕೂಡ ಧನ್ಯವಾದ. ನಮ್ಮದು ಚರ್ಚೆಯಲ್ಲಿ ಭಾಗವಹಿಸಿದ್ರಿ. ಬಹುಶಃ ನಾಚಿಕೆಗೇಡಿನ ಸಂಗತಿ ಅನ್ನೋದನ್ನು ನಾವು ಪ್ರಸ್ತಾಪ ಮಾಡಿದ್ವಿ, ಅದಕ್ಕೆಲ್ಲ ಪೂರಕವಾಗಿ ಮಾತಾಡಿದರೆ ನಮ್ಮ ಅತಿಥಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ನೇರ ದಿಟ್ಟ ನಿರಂತರ ಸುದ್ದಿಯನ್ನು ನೋಡ್ತಾ ಇರಿ ಸುವರ್ಣ ನ್ಯೂಸ್.